ಧರ್ಮಸ್ಥಳದ ತನಿಖೆ ಒಂದು ರೀತಿಯಾಗಿ ಅವರ ಕುಟುಂಬಕ್ಕೆ ಸುಟ್ಕೊಳ್ಳುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆ ಪರಿಸ್ಥಿತಿ ಕಾಣಿಸ್ತಿದೆ ಸರ್. ಹೇಗಿದೆ ತನಿಖೆ, ಯಾವ ರೀತಿಯಾಗಿದೆ ಆಗ್ತಿದೆ? ನೀವು ನೋಡೋ ದೃಷ್ಟಿನೇ ಬೇರೆ, ಪೊಲೀಸ್ನವರು ಮತ್ತು SITನವ್ರ ದೃಷ್ಟಿನೇ ಬೇರೆ. ಆ ತನಿಖೆ ಎಲ್ಲ ಮುಗಿಲಿ. ಸೌಜನ್ಯ ಪ್ರಕರಣ ಏನಾಯಿತು? ಯಾಕಂದರೆ ಒಂದು ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ನ ಎಡತಾಕಿರುವಂಥದ್ದು, SIT ತನಿಖಾಧಿಕಾರಿಗಳ ಮುಂದೆ ದೂರನ್ನು ಸಬ್ಮಿಟ್ ಮಾಡಿರುವಂಥದ್ದು. ಇದಕ್ಕೆ ಪೂರಕವಾಗಿ SIT ತನಿಖಾಧಿಕಾರಿಗಳು ಮತ್ತು ತನಿಖೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟವರ ಸುತ್ತಾನೇ ಸುತ್ತುತ್ತಿದೆ. SIT ಅಧಿಕೃತವಾಗಿ ಈ ತನಕ ಏನನ್ನೂ ಹೇಳಿಲ್ಲ. ಮೇನ್‌ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಾಕಷ್ಟು ಬರ್ತಿದೆ ಹೋಗ್ತಿದೆ. ಆದಾಗ್ಯೂ ಕೂಡ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಬಹುದೊಡ್ಡ ಒಂದು ಸುಳಿವನ್ನು ನೀಡ್ತಿರುವಂಥದ್ದು. ನೋಡಿ, ಅವರು ಹೇಳ್ತಾರೆ, ನೋಡಿ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆ ಅಂಥದ್ದಿರುತ್ತೆ, ಎಲ್ಲೋ ಒಂದು ಕಡೆ ಆ ಕುಟುಂಬವನ್ನೇ ಈ ತನಿಖೆಯ ವ್ಯಾಪ್ತಿಗೆ ಎಳ್ಕೊಂಬರ್ತಿರೋ ರೀತಿಯಲ್ಲಿ ಕಾಣ್ತಿದೆಯಲ್ವಾ ಅನ್ನುವಂತಹ ಪತ್ರಕರ್ತರೊಬ್ಬರ ಪ್ರಶ್ನೆಗೆ ಗೃಹ ಸಚಿವರು ಕೊಟ್ಟಂತಹ ಪ್ರತಿಕ್ರಿಯೆ ಒಂದೇ, ನೀವಂದ್ಕೊಂಡಂಗೆ ನಡೀತಿಲ್ಲ ಅಥವಾ ನೀವಂದ್ಕೊಂಡ ರೀತಿಯಲ್ಲಿ ಅದಾಗ್ತಿಲ್ಲ, SIT ತನಿಖಾಧಿಕಾರಿಗಳು ನೋಡುವ ರೀತಿ ಬೇರೆ ಇರುತ್ತೆ. ಇಷ್ಟೇ ಮಾತು. ಇದಿಷ್ಟೇ ಮಾತು ಇಡೀ ಪ್ರಕರಣದಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗತ್ತೆ ಅನ್ನುವಂತಹ ಒಂದು ಆಶಾಕಿರಣವನ್ನು, ಒಂದು ಸುಳಿವನ್ನು ಡಾಕ್ಟರ್ G. ಪರಮೇಶ್ವರ್ ಅವರ ಹೇಳಿಕೆಯಲ್ಲಿ ನಾವು ಕಾಣಬಹುದು. ಇಡೀ ಪ್ರಕರಣ ನೋಡಿ, 13 ವರ್ಷ ಆಯಿತು, ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿಲ್ಲ, ಬಹುದೊಡ್ಡ ಜನಾಕ್ರೋಶ ಇದೆ, ಎಲ್ಲವೂ ಸರಿ. ಒಂದು ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಬಹುಮುಖ್ಯ ವಿಚಾರನೆ. ಇದೆಲ್ಲಕ್ಕೂ ಮಿಗಿಲಾಗಿ ಆ ಸಂದರ್ಭದ ವೈದ್ಯಾಧಿಕಾರಿಗಳ ಮರಣೋತ್ತರ ಪರೀಕ್ಷೆಯ ಸಂದರ್ಭ ಮಾಡಿದಂತಹ ಲೋಪಗಳು, ಆ ಲೋಪಗಳ ಬಗ್ಗೆ ಖುದ್ದು CBI ಅವರಿಗೆ ಒಂದು ದಂಡನೆ ಆಗಬೇಕು, ಅವ್ರಿಗೊಂದು ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಶಿಫಾರಸನ್ನು ಏನು ಮಾಡಿತ್ತು, ಆ ಶಿಫಾರಸನ್ನು ಅವತ್ತಿನ BJP ಸರ್ಕಾರದ ಆರೋಗ್ಯ ಇಲಾಖೆಯ ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಣಾಧಿಕಾರಿಗಳು ಲಿಖಿತ ರೂಪದ ವಾದವನ್ನು ಮಂಡಿಸದೇ ಇರುವಂಥದ್ದು, ಮತ್ತು ಅಲ್ಲಿ ಕೇವಲ ಅದಮ್ ಅವರು ಮಾತ್ರ ಬಂದಿದ್ರು, ಡಾಕ್ಟರ್ ರಶ್ಮಿ ಅವರು ಬಂದಿರಲಿಲ್ಲ, ಅವರ ವಾದವನ್ನು ಕೇಳೋಕ್ಕಾಗಿರಲಿಲ್ಲ. ಇವೆಲ್ಲವೂ ಕೂಡ ಏನಿತ್ತು, ಬಹುಪಾಲು ಜನ ಹೇಳ್ತಿದ್ದಂಥದ್ದು ಒಂದೇ, ಸುಪ್ರೀಂ ಕೋರ್ಟ್ಗೆ ಹೋದರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬಹುದೇನೋ ಅಂತ. ಆದರೆ ಈಗ SIT ತನಿಖಾಧಿಕಾರಿಗಳು ನೋಡಿ, SIT ರಚನೆ ಮಾಡಿದಾಗ ಸರ್ಕಾರ ಹೇಳಿದ್ದು 1994ರಿಂದ ಸರ್ಕಾರ ಮತ್ತು ಕೋರ್ಟ್ 1994ರಿಂದ 2014 ತನಕದ ಎಲ್ಲ ಪ್ರಕರಣಗಳು ಅಂದಾಗ ಅಲ್ಲಿ ಸೌಜನ್ಯ ಪ್ರಕರಣ ಕೂಡ ಬರುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ನೋಡಿ, ಇಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಕೋಬಹುದು ಮಾಧ್ಯಮದವರು, ಮೇನ್‌ಸ್ಟ್ರೀಮ್ ಮಾಧ್ಯಮಗಳು. ಆದರೆ SIT ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ಪ್ರಕರಣವನ್ನು ತಗೊಂಡು ಹೋಗ್ತಿದ್ದಾರೆ. ಅವರು ಹೇಳುವ ತನಕ ಯಾರೇನೇ ಹೇಳಿದ್ರೂ ಕೂಡ ನಂಬಬಾರದು ಕೂಡ. ಯಾಕಂದರೆ ಇದು ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ SIT ತನಿಖಾಧಿಕಾರಿಗಳು ಯಾವ ಕಾಲಮಿತಿಯಲ್ಲಿ ಮುಗಿಸ್ತಾರೋ ಗೊತ್ತಿಲ್ಲ. ವರದಿಯನ್ನು ಸಬ್ಮಿಟ್ ಮಾಡಿದ ಮೇಲೆ ಮಾತ್ರ ಪಕ್ಕ ಆಗೋದು. ಆ ವರದಿಯಲ್ಲಿ ಕೊನೆಯ ಪಕ್ಷ ಈ ಸೌಜನ್ಯ ಪ್ರಕರಣದ ಸರಿತಪ್ಪುಗಳು, ಸಾಕ್ಷಿಗಳು, ಅವತ್ತೇನಾಗಿತ್ತು ಎಲ್ಲವನ್ನೂ ಕೂಡ ಸವಿವರವಾಗಿ ದಾಖಲಿಸಿ ಕೊಡ್ತಾರೆ SIT ತನಿಖಾಧಿಕಾರಿಗಳು. ಅದರಲ್ಲೂ ಮುಖ್ಯವಾಗಿ ಮೊಹಂತಿ ಅಂಡ್ ಟೀಮ್, ಅನುಚೇತಂತಹ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿರುವಂತಹ ಟೀಮ್ ಅಚ್ಚುಕಟ್ಟಾಗಿ ಕೇಸನ್ನು ನೋಡ್ತಿರುವಂತಹ ಸಂದರ್ಭದಲ್ಲಿ ಸುತ್ತಿ ಬಳಸಿ ಯಾಕಪ್ಪ ಬಂಗ್ಲೆಗುಡ್ಡ ಮತ್ತು ಸೌಜನ್ಯ ಅವರ ಮಾವ ಅವರ ವಿಚಾರ ಎಲ್ಲವನ್ನೂ ಕೂಡ ಬೇಕಾದ ರೀತಿಯಲ್ಲಿ ಬೇಕಾದವರು, ಬೇಕಾದ ಮಾಧ್ಯಮಗಳು ನರೇಟ್ ಮಾಡ್ತಿವೆ. ಆದರೆ ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ. SIT ತನಿಖಾಧಿಕಾರಿಗಳನ್ನು ಬಿಟ್ಟರೆ ಗೃಹ ಸಚಿವರಿಗೆ ಗೊತ್ತಿರುತ್ತೆ. ಆ ಕಾರಣಕ್ಕೋಸ್ಕರನೇ ಗೃಹ ಸಚಿವರು ನೀವು ನೋಡುತ್ತಿರುವ ಕ್ರಮ ಅದಲ್ಲ, SIT ತನಿಖಾಧಿಕಾರಿಗಳು ನೋಡುವ ಕ್ರಮ ಬೇರೆ ಇರುತ್ತೆ ಅನ್ನೋದನ್ನ ಏನು ಹೇಳಿದ್ದಾರೆ ಅದು ಪಕ್ಕ ಆಗುತ್ತೆ. ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನರಕ ಕಂಡು ದೌರ್ಜನ್ಯಕ್ಕೊಳಗಾಗಿ ಸತ್ತಂತಹ ಆ ಹೆಣ್ಣು ಮಗಳಿಗೆ ಕೊನೆ ಪಕ್ಷ ಈಗಲಾದರೂ ನ್ಯಾಯ ಸಿಗತ್ತೆ ಅನ್ನುವಂತಹ ಭರವಸೆಗೆ ಸಾಕ್ಷಿಯಾಗಿರುವಂಥದ್ದು ಖುದ್ದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಕೇಳಿದ ಮೇಲೂ ಕೂಡ SIT ತನಿಖಾಧಿಕಾರಿಗಳು ರಿಪೋರ್ಟ್ ಕೊಡೋ ತನಕ ಸಂಯಮದಿಂದ ವರ್ತಿಸುವಂಥದ್ದು ಉತ್ತಮ.